ರೆಮಾಲ್ ಚಂಡಮಾರುತ ಅಬ್ಬರ ಒಂದೇ ದಿನಕ್ಕೆ ಕುಸಿತವಾಗಿದೆ. ಆದರೂ 135 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದ ಈ ಮಾರುತ 16 ಜನರನ್ನ ಬಲಿ ಪಡೆದಿದೆ. ಕಳೆದ 24 ಗಂಟೆಯಿಂದ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದ್ದು ಕನ್ನಡಿಗರು ಕೂಡ ಪರದಾಡ್ತಾ ಇದ್ದಾರೆ. ರೆಮಲ್ ಆರ್ಭಟಕ್ಕೆ 10 ಜನರ ಬಲಿ. ನಿನ್ನೆ ರಾತ್ರಿ ಪಶ್ಚಿಮ ಬಂಗಾಳದ ಸಾಗರ್ ಐಲ್ಯಾಂಡ್ ಮತ್ತು ಬಾಂಗ್ಲಾದೇಶದ ಮೊಂಗ್ಲಾ ಪ್ರದೇಶದಲ್ಲಿ ರೆಮಲ್ ಅಪ್ಪಳಿಸಿತ್ತು. 135 ಕಿಲೋಮೀಟರ್ ವೇಗದಲ್ಲಿ ರೆಮಲ್ ಅಪ್ಪಳಿಸುತ್ತಿದ್ದಂತೆ ಬಾಂಗ್ಲಾದೇಶ್, ಪಶ್ಚಿಮ ಬಂಗಾಳ ಮತ್ತು ಪಶ್ಚಿಮ ಬಂಗಾಳದ ಕರಾವಳಿಯ ಕೆಲವೆಡೆ ಭಾರೀ ಮಳೆಯಾಗಿದೆ. ಕೋಲ್ಕತಾದ ಎಂಟಲಿ ಎಂಬಲ್ಲಿ ಕಟ್ಟಡದ ಕಾಂಕ್ರೀಟ್ ಬಿದ್ದು 50 ವರ್ಷದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ 10 ಮಂದಿ, ಪಶ್ಚಿಮ ಬಂಗಾಳದಲ್ಲಿ 6 ಮಂದಿ ಸೇರಿ ಒಟ್ಟು 16 ಜನರು ಸಾವಿಗೀಡಾಗಿದ್ದಾರೆ. ರೆಮಲ್ ಆರ್ಭಟಕ್ಕೆ ಪಶ್ಚಿಮ ಬಂಗಾಳದ ಕರಾವಳಿ ಜಿಲ್ಲೆಗಳಲ್ಲಿ ನೂರಾರು ಮರಗಳು ಧರೆಗುರುಳಿವೆ. ನೆಲಕ್ಕುರುಳಿದ ಮರಗಳನ್ನು ಎನ್ಡಿಆರ್ಎಫ್ ತಂಡ ತೆರವು ಮಾಡಿದೆ. ಮುಂಜಾಗ್ರತಾ ಕ್ರಮವಾಗಿ ಕರಾವಳಿ ತೀರದ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಿದ ಪರಿಣಾಮ ಹೆಚ್ಚಿನ ಅನಾಹುತ ತಪ್ಪಿಸಲಾಗಿದೆ. ಇನ್ನು 21 ಗಂಟೆಯ ನಂತರ ವಿಮಾನ ಸಂಚಾರವನ್ನು ಕೂಡ ಆರಂಭಿಸಲಾಗಿದೆ. ವಿಮಾನ ಸೇವೆ ವ್ಯತ್ಯಯ, ಕನ್ನಡಿಗರ ಪರದಾಟ. ರೆಮಲ್ ಚಂಡಮಾರುತದ ಎಫೆಕ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ಪ್ರವಾಸಕ್ಕೆ ತೆರಳಿದ ಕನ್ನಡಿಗರಿಗೆ ತೆಟ್ಟಿದೆ. ಸೈಕ್ಲೋನ್ನಿಂದ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಮೈಸೂರು, ದಾವಣಗೆರೆ ಸೇರಿ ವಿವಿಧೆಡೆಯಿಂದ ಅಂಡಮಾನ್ ನಿಕೋಬಾರ್ಗೆ ತೆರಳಿದ 180ಕ್ಕೂ ಹೆಚ್ಚು ಕನ್ನಡಿಗರು ಪರದಾಡುತ್ತಿದ್ದಾರೆ. ಆಹಾರ, ಅನ್ನ, ನೀರು ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.